ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಮಧ್ಯರಾತ್ರಿ ಆದ್ರೂ ಬೇಡ ಟೆನ್ಷನ್, ಇನ್ ಮುಂದೆ 1 ಗಂಟೆಯವರೆಗೆ ತೆರೆದಿರುತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್. ವೀಕೆಂಡ್ ಪ್ರಿಯರಿಗೆ ಫುಲ್ ರಿಲ್ಯಾಕ್ಸ್. ಡಿಜೆ ಹಳ್ಳಿ ಜನರನ್ನ ದಂಗುಬಡಿಸಿದ ಕೊಲೆ, ನಿನ್ನೆ ರುಂಡ, ಇಂದು ಕತ್ತರಿಸಿದ ಕೈಕಾಲು ಪತ್ತೆ. ಸಾಲದ ಶೂಲಕ್ಕೆ ಬಲಿಯಾದ್ನ ವ್ಯಾಪಾರಿ. ಪಂಚಭೂತಗಳಲ್ಲಿ ಸಿಆರ್ ಸಿಂಹಲೀನ, ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನ. ಅದ್ವೈತ ಸಿದ್ಧಾಂತದಂತೆ ಬನಶಂಕರಿ ಚಿತಾಗಾರದಲ್ಲಿ ವಿಧಿ ವಿಧಾನ. ಸಿಲಿಕಾನ್ ಸಿಟಿಯಲ್ಲಿ ಶುರುವಾಗಲಿದೆ ಫ್ಲಾಟ್ ಸಂತೆ. 4200 ಫ್ಲಾಟ್ ಹಂಚಿಕೆಗೆ ಬಿಡಿಎ ಅರ್ಜಿ. 30ರಷ್ಟು ದರ ಹೆಚ್ಚಿಸಿ ಶಾಕ್ ಕೊಟ್ಟ ಅಭಿವೃದ್ಧಿ ಪ್ರಾಧಿಕಾರ. ಸಿಲಿಕಾನ್ ಸಿಟಿಯಲ್ಲಿ ಗ್ರೀನ್ ಮೆಟ್ರೋಗೆ ಗ್ರೀನ್ ಸಿಗ್ನಲ್. ಮೊದಲ ದಿನವೇ 100 ಜನರಿಂದ ಟ್ರಾವೆಲ್. ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಏರಿಕೆ ಬಿಸಿ. ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡುವವರಿಗೆ ರಾಜ್ಯ ಸರ್ಕಾರ ಖುಷಿ ಸುದ್ದಿ ಕೊಟ್ಟಿದೆ. ಬೆಂಗಳೂರಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳನ್ನು ತೆರೆಯಲು ಅವಕಾಶವನ್ನ ಕಲ್ಪಿಸಿದೆ. ಬೆಂಗಳೂರಿನ ಮಿಡ್ ನೈಟ್ ವರ್ಕರ್ಸ್ ಹಾಗೂ ವೀಕೆಂಡ್ ಡ್ರಿಂಕರ್ಸ್ಗಳಿಗೆ ರಾಜ್ಯ ಸರ್ಕಾರ ಖುಷಿ ಸುದ್ದಿ ಕೊಟ್ಟಿದೆ. ನಗರದಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ವಾರದ ಎಲ್ಲ ದಿನ ಮಧ್ಯರಾತ್ರಿ 1 ಗಂಟೆವರೆಗೂ ತೆರೆಯಲು ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿದೆ. ಮಧ್ಯರಾತ್ರಿಗೆ ಅನುಮತಿ. ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ಅವಕಾಶ ನೀಡಲಾಗಿದ್ದು, ಶುಕ್ರವಾರ ಮತ್ತು ಶನಿವಾರ ಮಧ್ಯರಾತ್ರಿ 1 ಗಂಟೆವರೆಗೂ ತೆರೆಯಲು ಅವಕಾಶ ನೀಡಲಾಗಿದೆ. ಕಾನೂನು ಸುವ್ಯವಸ್ಥೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಸರ್ಕಾರ ಸಮರ್ಥಿಸಿಕೊಂಡಿದೆ. ಇದಕ್ಕಾಗಿ ಪೊಲೀಸ್ ಇಲಾಖೆಗೆ ಹೊಸದಾಗಿ 2000 ಹೋಮ್ ಗಾರ್ಡ್ ನೇಮಕ ಮಾಡಲಾಗುತ್ತೆ. ಅಲ್ಲದೆ ಹೊಸ ವಾಹನ ಖರೀದಿಗೆ ಸರ್ಕಾರ 5 ಕೋಟಿ ರೂಪಾಯಿ ಹಣ ಮೀಸಲಿಡಲಾಗಿದೆ. ಆದ್ರೆ ಈ ತೀರ್ಮಾನದ ಹಿಂದೆ ಯಾವುದೇ ಲಾಬಿಗೆ ಸರ್ಕಾರ ಮಣಿದಿಲ್ಲ ಅಂತ ಜಾರ್ಜ್ ಹೇಳಿದ್ದಾರೆ. ನೋಡಿ, ನಾನು ಇಲ್ಲಿ ಇಲ್ಲ, ರಾಜಕೀಯ ಯಾವುದೇ ಕಂಪಲ್ಸರಿ ರಾಜಕೀಯ ಆಗಿಲ್ಲ. ಇದರಲ್ಲಿ ಏನೊಂದು ಬಿಟ್ರೆ ನಾವೆಲ್ಲ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಒಂದು ಟ್ರಯಲ್ ಬೇಸಿಸ್ಸು ಇದನ್ನೊಂದು ಮಾಡಬೇಕು. ಈ ರೀತಿಯಲ್ಲಿ ಇದು ಬರ್ತಾ ಇದೆ, ಅದನ್ನು ಒಂದು ಟ್ರಯಲ್ ಬೇಸಿಸ್ ಆಗಿ ನೋಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಇದು ಯಾರದೇ ಒತ್ತಡ ನಮ್ಮ ಮೇಲೆ ಇಲ್ಲ. ಸರ್ಕಾರದ ನಿರ್ಧಾರಕ್ಕೆ ನಗರ ಪೊಲೀಸ್ ಆಯುಕ್ತರು ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗಿದೆ. ಸರ್ಕಾರದ ಒಂದು ಆದೇಶ, ಒಂದು ಪಾಲಿಸಿ ಮ್ಯಾಟರ್, ಇದು ನಾವು ನಿಭಾಯಿಸಲಿಕ್ಕೆ ಯಾವಾಗಲೂ ನಾವು ನಿಭಾಯಿಸಲೇಬೇಕಾಗ್ತದೆ. ನಮಗೆ 2500 ಹೋಮ್ ಗಾರ್ಡ್ಸ್ ಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ. ವಾಹನಗಳ ಕೊರತೆ ಇದೆ ಅಂತ ಹೇಳಿದಾಗ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಲಿಕ್ಕೆ ಮುಂದೆ ಆಗಿದೆ ಸರ್ಕಾರ. ಸೊ ನಾವು ಇದರ ಬಗ್ಗೆ ಪೂರ್ಣ ರೂಪದ ಒಂದು ವ್ಯವಸ್ಥೆಯನ್ನು, ಬೀಟ್ ವ್ಯವಸ್ಥೆ ಆಗಲಿ, ರಾತ್ರಿ ಗಸ್ತಿನ ವ್ಯವಸ್ಥೆ ಆಗಲಿ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಈ ತೀರ್ಮಾನದ ಹಿಂದೆ ಐಟಿ ಕಂಪನಿಗಳ ಲಾಬಿ ಹಾಗೂ ಬಿಪ್ಯಾಕ್ ಸಂಸ್ಥೆಯ ಒತ್ತಡ ಕಾರಣ ಎನ್ನಲಾಗ್ತಾ ಇದೆ. ಈಗಾಗಲೇ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಜಾರಿಗೊಳಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಮಧ್ಯರಾತ್ರಿಯ ಬೆಳವಣಿಗೆಗಳನ್ನ ಹೇಗೆ ನಿಯಂತ್ರಿಸುತ್ತಾರೋ ಕಾದು ನೋಡಬೇಕು. ಶಂಕರ ಪಾಗೋಜಿ, ಸುವರ್ಣ ನ್ಯೂಸ್. ಆತ ವ್ಯಾಪಾರಿ. ಕೆಲ ದಿನಗಳಿಂದ ವ್ಯಾಪಾರ ಕಡಿಮೆಯಾಗಿತ್ತು. ಹಾಗಾಗಿ 50,000 ರೂಪಾಯಿ ಸಾಲ ಮಾಡಿದ್ನಂತೆ. ಸಾಲಗಾರರ ಕಾಟಕ್ಕೆ ಬೇಸತ್ತ ಆತ ಮನೆ ಬಿಟ್ಟು ಹೋಗಿದ್ದ. ಆದರೆ ಪತ್ತೆಯಾಗಿದ್ದು ಮಾತ್ರ ಶವವಾಗಿ. ನಿನ್ನೆ ಡಿಜೆ ಹಳ್ಳಿ ಹತ್ತಿರ ಬಿದ್ದಿದ್ದ ರುಂಡ ನೋಡಿ ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ರು. ಇವತ್ತು ಬಾಣಸವಾಡಿಯ ಠಾಣಾ ವ್ಯಾಪ್ತಿಯ ನಾಗೇನಹಳ್ಳಿಯ ರೈಲ್ವೆ ಗೇಟ್ ಪಕ್ಕದಲ್ಲಿ ಗೋಣಿಚೀಲ ನೋಡಿದ ಮೇಲಂತೂ ಕೈಕಾಲೇ ತಣ್ಣಗಾಗಿದ್ವು. ಗೋಣಿಚೀಲದಲ್ಲಿ ವ್ಯಕ್ತಿಯೊಬ್ಬನ ಕೈಕಾಲು, ತಲೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಚೀಲದಲ್ಲಿ ತುಂಬಲಾಗಿತ್ತು. ಈ ದೃಶ್ಯ ಕಂಡ ಪೊಲೀಸರು ಪ್ರಕರಣವನ್ನ ಜಾಲಾಡಿದಾಗ ಮೃತ ವ್ಯಕ್ತಿ ಶಿವಾಜಿನಗರದ ನಿವಾಸಿ, ಚರ್ಮದ ವ್ಯಾಪಾರಿ ಅಯಾಸ್ ಅನ್ನೋದು ಗೊತ್ತಾಯಿತು. ಏನಿಲ್ಲ ಸರ್, ಅವನು ಆ ಥರ ಲೌಡಿ ಶಕ್ತಿನಿಲ್ಲ, ಲೌಡಿಸಮ್ ಇಲ್ಲ. ಅವನು
ಬೇರೆ ಯಾರಿಗೆ 50,000 ರೂಪಾಯಿ ಕೊಟ್ಟಿದ್ದಂತೆ, ಯಾರೋ ಸಿಕಂದರ್ ಅಂತ, ಅವನು ಫೋನ್ ಮಾಡಿದ್ದೆ 8 ಗಂಟೆಗಂತೆ ಮಂಗಳವಾರ. ಹೋಗ್ತೀವಿ, ಅವ್ನಿಗೆ ಬೈದ್ಬಿಟ್ಟು ಅವನು ನೀ ಇಲ್ಲಿದೆ ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗಿದೆ ಅಂತ ಸರ್. ಅಷ್ಟೇ ಅವ್ನು 50,000 ರೂಪಾಯಿ ಕೊಟ್ಟು ಇದು ಮಾಡಿಬಿಟ್ಟೆ ಸರ್ ಅವನಿಗೆ. ಕೊಲೆಯಾದ ಅಯಾಜ್ ತನ್ನ ಸ್ನೇಹಿತ ಸಿಕಂದರ್ ಎಂಬುವವರಿಂದ 50,000 ರೂಪಾಯಿ ಸಾಲ ಪಡೆದಿದ್ದ. ಹಣಕ್ಕಾಗಿ ಸ್ನೇಹಿತ ಪೀಡಿಸ್ತಾ ಇದ್ದಿದ್ರಿಂದ ಕೊಲೆ ನಡೆದಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ನಮಗೆ ಈ ಪ್ರಕರಣದಲ್ಲಿ ಸಾಕಷ್ಟು ಸ್ಪಷ್ಟವಾದ ಸುಳಿವುಗಳು ಲಭ್ಯ ಆಗಿದ್ದು, ಆದಷ್ಟು ಬೇಗ ಇದರ ಸಂಪೂರ್ಣ ವಿವರಗಳನ್ನ ನಾವು ನಿಮಗೆ ನೀಡಲಿದ್ದೇವೆ. ಈ ಪ್ರಕರಣದಲ್ಲಿ ನಮಗೆ ಸ್ಪಷ್ಟವಾದ ಕೆಲವು ಸಾಕ್ಷ್ಯಾಧಾರಗಳು ಲಭ್ಯ ಆಗಿದ್ದು, ಮೃತ ವ್ಯಕ್ತಿಯ ಬಗ್ಗೆ ಸಹ ನಮಗೆ ಕೆಲವು ಸುಳಿವುಗಳು ಗೊತ್ತಾಗಿದೆ. ದೇಹವನ್ನ ಕತ್ತರಿಸಿ ಬೇರೆ ಬೇರೆ ಕಡೆ ಬಿಸಾಕಿ ತಪ್ಪಿಸಿಕೊಂಡ ಆರೋಪಿಗಳ ಶೋಧಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ರೇಣುಕಾ ಪ್ರಸಾದ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸಿಂಗಾಪುರದ ಮೌಂಟ್ ಎಲಿಜಬೆತ್ ಆಸ್ಪತ್ರೆಯಲ್ಲಿ ಅಂಬರೀಷ್ಗೆ ಚಿಕಿತ್ಸೆ ಆರಂಭವಾಗಿದೆ. ರಜನಿಕಾಂತ್ಗೆ ಚಿಕಿತ್ಸೆ ಕೊಟ್ಟಿದ್ದ ಡಾಕ್ಟರ್ ಶೆಟ್ಟಿ ಅವರಿಂದಲೇ ಅಂಬರೀಷ್ಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅಂಬರೀಷ್ ಆರೋಗ್ಯ ಸ್ಥಿತಿ ಸುಧಾರಣೆಯಾಗಿದೆ. ವೈದ್ಯರ ತಂಡದಲ್ಲಿ ಅಂಬರೀಷ್ ಕುಟುಂಬದ ವೈದ್ಯ ಡಾಕ್ಟರ್ ಶೇಖರ್ ಕೂಡ ಇದ್ದಾರೆ ಅಂತ ಸುವರ್ಣ ನ್ಯೂಸ್ಗೆ ಅಂಬರೀಷ್ ಕುಟುಂಬ ಮೂಲಗಳಿಂದ ಮಾಹಿತಿ ದೊರಕಿದೆ. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಅಂಬರೀಷ್ ಪತ್ನಿ ಸುಮಲತಾ, ಅಭಿಮಾನಿಗಳ ಹರಕೆ ಹಾಗೂ ಹಾರೈಕೆ ಫಲಿಸಿದೆ. ಅಂಬರೀಷ್ ಗುಣಮುಖರಾಗಿದ್ದಾರೆ, ಆದರೆ ವಿಶ್ರಾಂತಿಗಾಗಿ ವಿದೇಶಕ್ಕೆ ಕರೆದೊಯ್ಯುತ್ತಿದ್ದೇವೆ ಅಂತ ಹೇಳಿದರು. ಅಲ್ಲದೆ ಅಭಿಮಾನಿಗಳು ಯಾವುದೇ ವದಂತಿಗೆ ಕಿವಿ ಕೊಡಬೇಡಿ ಅಂತಾನೂ ಅವರು ಮನವಿಯನ್ನ ಮಾಡಿಕೊಂಡರು. ಸಾವಿರಾರು ಜನ ಅಭಿಮಾನಿಗಳು ಅವ್ರು ಸಲ್ಲಿಸಿರುವಂಥ ಪೂಜೆ ಪ್ರಾರ್ಥನೆ ಅಂಬರೀಷ್ ಅವರಿಗೆ ನಿಜವಾಗ್ಲೂ ಅದೇ ದೇವರ ಆಶೀರ್ವಾದ ಅಂತ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಅದೇ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನಿಗಳಿಗೆ ನಾನು ಹೇಳ್ತಾ ಇರೋದು, ಎಲ್ಲರ ಆಶೀರ್ವಾದದಿಂದ ಅವರು ವಿಕ್ರಮ್ ಹಾಸ್ಪಿಟಲಲ್ಲಿ ಇರೋ ಡಾಕ್ಟರ್ಸು ಹಗಲು ರಾತ್ರಿ ನೋಡದೆ ಒಂದು ತಾಯಿ ಮಗುನ ಹೇಗೆ ನೋಡ್ಕೋತಾಳೋ ಅದೇ ರೀತಿ ಅವರು ಶ್ರಮಿಸಿ ಅವರನ್ನು ಒಂದು ಅಪಾಯಕರವಾದ ಸ್ಥಿತಿಯಿಂದ ಹೊರಗೆ ಕರ್ಕೊಂಡ್ಬಂದಿದ್ದಾರೆ. ದಯವಿಟ್ಟು ನಾನು ಮೊನ್ನೆ ಅಷ್ಟೇ ನಿಮ್ಮಲ್ಲಿ ಬೇಡ್ಕೊಂಡಿದ್ದೀನಿ, ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಅವ್ರದ್ದು ಮೆಡಿಕಲ್ ಕಂಡೀಷನ್ ಏನಿದೆ ಅದು ಬರೀ ಡಾಕ್ಟರ್ಸ್, ವಿಕ್ರಮ್ ಹಾಸ್ಪಿಟಲಲ್ಲಿರೋ ಡಾಕ್ಟರ್ಸ್ ಹೇಳಿದ್ದಷ್ಟೇ ನಿಜ. ಬಾಕಿ ಯಾವುದೂ ಸರಿಯಾದ ಇನ್ಫಾರ್ಮೇಷನ್ ಅಲ್ಲ. ಒಂದು ಮಿಸ್ಇನ್ಫಾರ್ಮೇಷನ್ ಇದೆ, ಸುಳ್ಳು ವದಂತಿಗಳಿದೆ. ಅದನ್ನು ಯಾರೂ ಕಿವಿ ಕೊಡಬೇಡಿ. ಅದನ್ನು ಕೇಳಿಬಿಟ್ಟು ನಿಮಗೆ ಆತಂಕ ಆಗ್ಬೋದು. ಅದಕ್ಕೆ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಡಾಕ್ಟರ್ಗಳಿಲ್ಲಿ ವಿಕ್ರಮ್ ಹಾಸ್ಪಿಟಲ್ ಸ್ಟಾಫು, ಡಾಕ್ಟರ್ ಸತೀಶ್, ಡಾಕ್ಟರ್ ರವೀಶ್, ಡಾಕ್ಟರ್ ರಘು, ಡಾಕ್ಟರ್ ವಿಜಯ್, ಡಾಕ್ಟರ್ ವಿಕ್ರಮ್ ಇವ್ರು ಕೊಟ್ಟಿರೋ ಅಂಥ ಸಪೋರ್ಟ್ಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಡಾಕ್ಟರ್ ರಂಗನಾಯಕ್ ಇವ್ರನ್ನೆಲ್ಲ ನಿಜವಾಗ್ಲೂ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇನ್ನೊಂದು ವಿಷಯ ಏನು ಅಂತಂದರೆ, ಇವಾಗ ಈ ಒಂದು ಸ್ಥಿತಿ, ಅಪಾಯಕರವಾದ ಸ್ಥಿತಿಯಿಂದ ಅವರು ಹೊರಗೆ ಬಂದಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ಅವರು ಪೂರ್ತಿಯಾಗಿ ಚೇತರಿಸ್ಕೊಳ್ಬೇಕಾಗಿದೆ. ಅವ್ರ ಲಂಗ್ಸ್ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ, ಇನ್ನೂ ಸ್ಟ್ರಾಂಗ್ ಆಗಬೇಕಾಗಿದೆ. ಈ ಒಂದು ಕಾರಣ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲ ನಾವು ಡಿಸ್ಕಷನ್ ಮಾಡಿ ಡಾಕ್ಟರ್ಸ್ ಪರ್ಮಿಷನ್ ರಿಕ್ವೆಸ್ಟ್ ತಗೊಂಡು ನಾವು ಅವರನ್ನು ಸಿಂಗಪೂರ್ಗೆ ಕರ್ಕೊಂಡೋಗಿ ಅವರನ್ನು ಪೂರ್ತಿ ರೆಸ್ಟಲ್ಲಿಟ್ಟು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ವಾಪಸ್ ಕರ್ಕೊಂಬರೋಕ್ಕೇ ಈ ಒಂದು ನಿರ್ಧಾರ ನಾವು ಮಾಡಿದ್ದೀವಿ. ಇದರಲ್ಲಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕಿದೆ, ನಿಮ್ಮೆಲ್ಲರ ಆಶೀರ್ವಾದ ಬೇಕಿದೆ, ಅಷ್ಟೇ ನಾನು ಕೇಳ್ಕೊಳ್ಳೋದು. ರಂಗಕರ್ಮಿ ಸಿಆರ್ ಸಿಂಹ ಇನ್ನು ನೆನಪು ಮಾತ್ರ. ನಿನ್ನೆ ತಾನೇ ಶಾಶ್ವತವಾಗಿ ಚಿರನಿದ್ರೆಗೆ ಜಾರಿರುವ ಸಿಂಹ ಅವರ ಅಂತಿಮ ಯಾತ್ರೆ ಇವತ್ತು ವಿಧಿವಿಧಾನಗಳೊಂದಿಗೆ ನೆರವೇರಿತು. ದರ್ಬಾರ್ ಮುಗಿಸಿದ ತುಘಲಕ್ಗೆ ಕನ್ನಡ ಚಿತ್ರರಂಗ ಹಾಗೂ ಸಾರ್ವಜನಿಕರಿಂದ ಕೊನೆ ಸಲಾಂ ಮಾಡಲಾಯಿತು. ರಂಗಭೂಮಿಯ ಬಗ್ಗೆ ಸಮರ್ಥವಾಗಿ ಜ್ಞಾನ ಹೊಂದಿದ್ದ, ಯಾವುದೇ ಪಾತ್ರಕ್ಕಾದರೂ ಜೀವ ತುಂಬಬಲ್ಲ ನಟನಾಗಿದ್ದ ಸಿಆರ್ ಸಿಂಹ ಇನ್ನು ನೆನಪು ಮಾತ್ರ.
ತಾವು ಇಷ್ಟಪಟ್ಟು ಕಟ್ಟಿದ ಮನೆ ಗುಹೆಯಲ್ಲಿ ಮುಂಜಾನೆ ಅವರ ಪಾರ್ಥಿವ ಶರೀರಕ್ಕೆ ಅದ್ವೈತ ಶೈಲಿಯಲ್ಲಿ ಅಂತಿಮ ವಿಧಿವಿಧಾನಗಳು ನಡೆದವು. ಗುಹೆಯಲ್ಲಿ ಸಿಂಹರ ಪಾರ್ಥಿವ ಶರೀರ ಇಡಲಾಗಿತ್ತು. ಹಲವಾರು ಗಣ್ಯರು ಗುಹೆಗೆ ಆಗಮಿಸಿ ಸಿಂಹನ ದರ್ಶನ ಪಡೆದರು. ಗುರುಗಳು ಅಂದರೆ ಹಿರಿಯ ಕಲಾವಿದರುಗಳನ್ನು ಆ ಒಂದು ಪರಂಪರೆಯನ್ನು ಎರಡನೇ ಹಂತದ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸವನ್ನು CR ಮಾಡ್ತಾ ಬಂದರು. ಅವರಿಗೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಅವರ ಅಮ್ಮವರಿರ್ಬೋದು, ಮಕ್ಕಳಿರ್ಬೋದು, ಅವರೆಲ್ಲರೂ ಋತ್ವಿಕ್ಕೂ ಕೂಡ ಅವರೆಲ್ಲ ಕಲಾವಿದರೆ, ಡೈರೆಕ್ಟ್ರು ಡೈರೆಕ್ಷನ್ ಮಾಡಿಕೊಂಡು ಅವ್ರಿಗೂ ಕೂಡ ದೇವರು ಇವ್ರನ್ನ ಕಳ್ಕೊಂಡಿರ್ತಕ್ಕಂಥ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಒದಗಿಸ್ಕೊಡ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಂತರ ಪಾರ್ಥಿವ ಶರೀರವನ್ನ ಸಾರ್ವಜನಿಕ ದರ್ಶನಕ್ಕಾಗಿ ರವೀಂದ್ರ ಕಲಾಕ್ಷೇತ್ರದ ಸಂಸಬಯಲು ರಂಗಮಂದಿರಕ್ಕೆ ತರಲಾಯಿತು. ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದರು. ಅವರ ನಟನೆ ಕನ್ನಡಿಗರ ಮನಸ್ಸಿನಲ್ಲಿ ಬಹಳ ಅಚ್ಚಳಿಯದೆ ಉಳಿದಿರ್ತಕ್ಕಂಥದ್ದು. ಮತ್ತು ಅವರು ರಂಗಭೂಮಿ ಮತ್ತು ಚಲನಚಿತ್ರರಂಗ ಎರಡೂ ಕಡೆ ಅವ್ರ ಛಾಪನ್ನು ಮೂಡಿಸಿದಂಥ ಒಬ್ಬ ಅದ್ಭುತ ನಟ. ಅವರ ಸಾವಿನಿಂದ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಅಪಾರವಾದಂಥ ನಷ್ಟ ಆಗಿದೆ. ಅವರ ಸಾವಿನ ದುಃಖಪಡಿಸ್ತಕ್ಕಂಥ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ಕೂಡ ಪ್ರಾರ್ಥನೆ ಮಾಡ್ತೇನೆ. CR ಸಿಂಹ ಒಬ್ಬ ವರ್ಣರಂಜಿತ ವ್ಯಕ್ತಿ, ಬಹುಮುಖ ಪ್ರತಿಭೆ ಇರತಕ್ಕಂಥವರು. ಕನ್ನಡ ಚಿತ್ರರಂಗ, ರಂಗಭೂಮಿ ಎಲ್ಲದರಲ್ಲೂ ಅದ್ಭುತವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು. ಸಿಂಹ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಸ್ಥಾಪಿಸಿ ಪ್ರತಿ ವರ್ಷ ನಾಟಕ, ಸಿನಿಮಾ ಈ ಬಗ್ಗೆ ಒಂದು ಉನ್ನತವಾದಂಥ ಸ್ಮರಣೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಹಿರಿಯ ನಟ ಅನಂತನಾಗ್, ಬಿ ಜಯಶ್ರೀ, ಅರುಂಧತಿ ನಾಗ್, ನಾಗಾಭರಣ, ರಾಜೇಂದ್ರ ಸಿಂಗ್ ಬಾಬು ಹೀಗೆ ಇಡೀ ಚಿತ್ರರಂಗದ ಗಣ್ಯರು ಸಿಂಹನ ಅಂತಿಮ ದರ್ಶನ ಪಡೆದರು. ಅವನ ಆದರ್ಶಪ್ರಾಯ, ಯಾವ ವಿರುದ್ಧ ಎಲ್ಲರನ್ನೂ ಪ್ರೀತಿಯಿಂದ ನೋಡೋ, ಎಲ್ಲರನ್ನೂ ಪ್ರೀತಿಯಿಂದ ಸಲಹುವ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ಸ್ವಭಾವ ಅವರಲ್ಲಿತ್ತು. ಅಜಾತಶತ್ರು, ಎಲ್ಲರನ್ನೂ ಪ್ರೀತಿಸುವವರು. ಐ ಕ್ಯಾನ್ ಸೇ, ನಾನು ನಿನ್ನೇನು ಯೋಚನೆ ಮಾಡ್ತಿದ್ದೀನಿ, ನನ್ನ ಜೀವನದಲ್ಲಿ ಹ್ಯಾವ್ ಐ ಲವ್ಡ್ ಎನಿಬಡಿ ಸೋ ಮಚ್ ಎಸ್ ಐ ಹ್ಯಾವ್ ಲವ್ಡ್ ಸಿಂಹ ಅಂದರೆ ನಿಜಕ್ಕೂ ಸಿಂಹನ ಥರ ನಾನು ಯಾರನ್ನು ಪ್ರೀತಿಸಿಲ್ಲ. ನನ್ನ ಜೀವಮಾನದಲ್ಲಿ ಇನ್ನೊಬ್ಬ ಸಿಂಹ ಸಿಗೋದಿಲ್ಲ ಅಂತ ಗೊತ್ತಿದೆ. ಅದಕ್ಕೆ ಬಹಳ ದುಃಖವಾಗ್ತಿದೆ. ನಿಜವಾಗ್ಲೂ ನಮ್ಮ ಒಂದು ಫ್ಯಾಮಿಲಿಗೆ ಭಾಳ ಹತ್ತಿರವಾಗಿದ್ದರು. ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ನಮಗೂ ಆ ಒಂದು ಕೊರತೆ ತುಂಬಕ್ಕಾಗೋದಿಲ್ಲ ಅನ್ನೋದು ಒಂದು ಭಾವನೆ. ಸೊ ಈ ಸಂದರ್ಭದಲ್ಲಿ ಅವ್ರ ಕುಟುಂಬದವ್ರಿಗೆ, ಎಲ್ಲ ಅವರ ಅಭಿಮಾನಿಗಳಿಗೆ ಹಾಗೂ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ. ಬಳಿಕ ರವೀಂದ್ರ ಕಲಾಕ್ಷೇತ್ರದಿಂದ ಪಾರ್ಥಿವ ಶರೀರವನ್ನ ಬನಶಂಕರಿಯ ಚಿತಾಗಾರಕ್ಕೆ ತರಲಾಯಿತು. ಅದ್ವೈತ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಿತು. 4:15 ಪುತ್ರ ಋತ್ವಿಕ್ ಸಿಂಹ ಅಗ್ನಿಸ್ಪರ್ಶ ಮಾಡಿದ್ರು. ಸಿಂಹ ದೈಹಿಕವಾಗಿ ದೂರವಾದರೂ ಅವರ ಅಭಿನಯ, ಕಲಾಚಾತುರ್ಯ ಎಂದೆಂದೂ ಅಜರಾಮರ. ಸಿಂಹ ಇಲ್ಲದ ಗುಹೆ ಇನ್ನು ಖಾಲಿ ಖಾಲಿ. ಕ್ಯಾಮರಾಮನ್ ಮಂಜುನಾಥ್ ಪ್ರತಾಪ್ ಜೊತೆ ರವಿಕುಮಾರ್ ಎಂಕೆ, ಸುವರ್ಣ ನ್ಯೂಸ್, ಬೆಂಗಳೂರು. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.